ಪ್ರೀತಿಗಾಗಿ ಒಂದು ಮನುಷ್ಯ ಎಷ್ಟು ವರ್ಷ ಕಾಯ್ಬೋದು? 2 ವರ್ಷ, 3 ವರ್ಷ, ಸರಿ ರೀ 50 ವರ್ಷ, ಯಾಕಂದ್ರೆ 100 ವರ್ಷಕ್ಕೆ ಸತ್ತೋಗ್ಬಿಡ್ತಾನೆ. ಬಟ್ ಇಲ್ಲೊಬ್ಬ ಮಹಾರಾಜ 400 ವರ್ಷ ವೈಟ್ ಮಾಡ್ತಾವ್ರಿ. ಅಂತದೇನಾದ್ರು ಲವ್ ಸ್ಟೋರಿ ಅಂತ ಹೇಳ್ತೀರಾ? ಬನ್ನಿ ನೋಡೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ರಾಜ ಮ್ಯೂಸಿಕ್ ಆನ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಅವ್ನ ಮ್ಯೂಸಿಕ್ ನ ಬಾರಿಸ್ತಾವನೆ. ಹಂಗಂದ್ರೆ ರಾಣಿ ಜೊತೆ ರೊಮ್ಯಾನ್ಸ್ ಮಾಡ್ತಾವನೆ. ರೊಮ್ಯಾನ್ಸ್ ಮಾಡ್ತಾ ಹೇಳ್ತಾವನೆ ರಾಣಿಗೆ, ನಿನ್ ಬಿಟ್ಟ ಎಲ್ಲೂ ಹೋಗಲ್ಲ, ನಿನ್ನ ಪ್ರಾಣ, ನಿನ್ನ ಜೀವ, ನಿನ್ನ ಹಾರ್ಟು, ನಿನ್ನ ಚರ್ಮ, ನಿನ್ನನ್ನು ಏನಾದ್ರು ಸೇರಿಸ್ಕೊಳ್ಳೋದಕ್ಕೆ ಅಷ್ಟು ಲವ್ ಮಾಡ್ತಾರೆ ಇಬ್ರು. ಹಿಂಗೆ ರೊಮ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಆಚೆ ಕಡೆ ಒಬ್ಬ ಗುಮಾಸ್ತಾ ಬಂದ. ರಾಜಾ ಬನ್ನಿ ರಾಜಾ, ನಮ್ಮ ಮೇಲೆ ಯುದ್ಧ ತೋಡ್ತಾವ್ರೆ, ಬೇಗ ಬನ್ನಿ ಅಂತೇಳಿ ರಾಜನ ಕರ್ಕೊಂಡು ಹೋಯ್ತಾನೆ. ರಾಜನು ಒಂದು ಫಾದರ್ ಹತ್ರ ಹೋದ್ರು. ಫಾದರ್, ಈ ತರ ನಾನು ಯುದ್ಧಕ್ಕೆ ಹೋಗ್ತಾ ಇದೀನಿ, ನನ್ನ ಹೆಂಡತಿ ಮಕ್ಕಳನ್ನ, ಸರಿ ಮಕ್ಕಳಿಲ್ಲ, ನನ್ನ ಹೆಂಡತಿನ ನೀವೇ ಹುಷಾರ್ ನೋಡ್ಕೋಬೇಕು ಫಾದರ್ ಅಂತ ಹೇಳ್ಬಿಟ್ಟು ಹೋಯ್ತಾನೆ. ಏನ್ ತಲೆ ಕೆಡ್ಸ್ಕೊಂಬೇಡ ಮಗನೆ, ನಾನು ಇದೀನಲ್ಲ ನೋಡ್ಕೋತೀನಿ ಅಂತ ಫಾದರ್ನು ಅವ್ನಿಗೆ ಹೇಳ್ಬಿಡ್ತಾರೆ. ಇವನು ಯುದ್ಧಕ್ಕೆ ಹೋದ. ಯುದ್ಧ ಎಲ್ಲ ಸೂಪರ್ ಆಗಿ ಮಾಡ್ತಾವನೆ, ಎಲ್ಲರನ್ನು ಕೊಚ್ಚಿ ಕೊಲ್ತಾವನೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಆ ಯುದ್ಧಕ್ಕೆ ಮಹಾರಾಣಿನೂ ಬಂದವ್ರೆ. ಮಹಾರಾಣಿನೂ ಒಂದ್ ಕಡೆ ಬೇಟೆ ಆಡ್ತಾವ್ರೆ, ಅದೇ ಫೈಟ್ ಮಾಡ್ತಾವ್ರೆ. ಇದ್ದಕ್ಕಿದ್ದಂಗೆ ಮಹಾರಾಣಿಗೆ ಯಾರೋ ಒಬ್ಬ ಅಟ್ಯಾಕ್ ಮಾಡ್ಬಿಟ್ಟ. ಇನ್ನೇನು ಮಹಾರಾಣಿ ಅಲ್ಲೇ ಸತ್ತು ಬಿದ್ರು. ಆ ವಿಷಯ ಗೊತ್ತಾಗಿ ರಾಜನು ಓಡ್ಬತಾನೆ. ಮಹಾರಾಣಿ ನನ್ ಬಿಟ್ಟು ಹೊಂಟೋದ್ರ, ನನ್ ಬಿಟ್ಟು ಹೋಗ್ಬೇಡಿ, ನೀವ್ ಹಂಗೆ ಇರಿ, ನಾನ್ ಬೇಕಾದ್ರೆ ನಿಮ್ಮನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ, ಹಂಗೆ ಹಿಂಗಂತ ರಾಜ ಸಕ್ಕದಾಗ ಫೀಲ್ ಮಾಡ್ಕೋತಾನ್ರಿ. ಆದ್ರೆ ಮಹಾರಾಣಿ ಪ್ರಾಣನ ಉಳ್ಸಕ್ಕಾಗಿಲ್ಲ. ಆ ರಾಣಿ ಮಡಿಲ್ ಮೇಲೆನೆ ಮಹಾರಾಜ ಪ್ರಾಣ ಬಿಟ್ಟ. ಕೋಪಗೊಂಡ ಯಾರು ರಾಜ ಸೀದಾ ಕೋಟೆಗೆ ಬಂದ. ಅದೇ ಇವ್ ಮನೆ ಫಾದರ್ ಒಬ್ಬಿದಾರಲ್ಲ ಅವ್ರ ಹತ್ರ, ನಾನ್ ನಿಮ್ಗೆ ಹೇಳಿದ್ನಲ್ಲ ಫಾದರ್, ನನ್ನ ಹೆಂಡತಿನ ನೋಡ್ಕೊಳ್ಳಿ ಅಂತ, ನೀವ್ ಹೆಂಗ್ ಅವಳನ್ನ ಬಿಟ್ರಿ, ಇವಾಗ ನೋಡಿ ಅವಳು ಸತ್ತೇ ಹೋದ್ಲು ಅಂತ ಆ ಫಾದರ್ ಹತ್ರ ಸ್ವಲ್ಪ ರೇಗುತ್ತಾವ್ರೆ. ಫಾದರ್ನು ನೋಡಪ್ಪ, ಎಲ್ಲ ದೇವ್ರ ಕೈಲಿರೋದು, ನನ್ನ ಕೈಲಿರೋದು, ಪ್ರಾಣ ತೆಗೆಯೋದು, ಪ್ರಾಣ ಬಿಡೋದು, ಪ್ರಾಣ ಕೊಡೋದು ಎಲ್ಲ ಅವ್ನ ಲೆಕ್ಕಾಚಾರ, ನಮ್ದೇನಿಲ್ಲಪ್ಪ ಅಂತ ಫಾದರ್ ಅಪ್ಪ ಕೈ ಎತ್ಬಿಡ್ತಾರೆ. ಎಲ್ಲಿತ್ತೋ ಕೋಪ ಅವ್ನು ಗೊತ್ತಿಲ್ಲ. ಹೌದಾ ಹಂಗ ಅಂತೇಳಿ ಹಿಂದ್ಗಡೆ ಬಂದ್ಬಿಟ್ಟು ಆ ಏಸದು ಕ್ರಾಸ್ ಇರುತ್ತಲ್ಲ ಅದನ್ನ ತಗೊಂಡೋಗಿ ಹಂಗೆ ಅವ್ನ ಹೊಟ್ಟೆಲಿ ಚುಚ್ಚಿಬಿಟ್ಟು ಹೋಗು ದೇವ್ರ ಹತ್ರ ಹೋಗಿ ಹೇಳು, ನನ್ನ ಹೆಂಡತಿನ ತಿರ್ಗಾ ಬರ್ಬೇಕು ನನ್ ಜೊತೆ, ಅವಳ ಪ್ರೀತಿ ನನಗೆ ಬೇಕು, ಅವಳು ನನಗೆ ಬೇಕು ಅಂತ ಬಡ್ಕೊಂತಾವನೆ. ಹಂಗೆ ಏಸು ಕಣ್ಣಲ್ಲಿ ರಕ್ತ ಸೋರ್ತಾ ಇದೆ. ಇದೆಲ್ಲ ಆಗಿ ಒಂದು 400 ವರ್ಷ ಕಳೆದ್ಬಿಡ್ತು. ಹಂಗೆ ಈ ಕಡೆ ಒಂದು ಹಾಸ್ಪಿಟಲ್ ನ ತೋರಿಸ್ತಾರೆ. ಅಲ್ಲೊಬ್ಬ ಹುಡುಗ, ಅವಳ ನಾನೇ ಹಿಡಿದಿದ್ದು ಫಾದರ್, ಅವಳನ್ನ ನೋಡಿದ ತಕ್ಷಣ ಅನ್ನಿಸ್ತು, ಅವಳಲ್ಲಿ ಏನೋ ಒಂಥರ ಕಾಣಿಸ್ತು ನನಗೆ, ಅದಕ್ಕೆ ಅವಳನ್ನ ಕರ್ಕೊಂಡ್ ಬಂದೆ ಅಂತ ರೂಮ್ ಒಳಗಡೆ ಹೋಯ್ತಾರೆ. ಅಲ್ಲೊಬ್ರು ಮೇನ್ ಫಾದರ್ ಕುಂತವ್ರೆ. ಇವರೇ ನಮ್ಮ ಹೀರೋ ಫಾದರ್, ಇವರ ನಾವು ಹೀರೋ ಫಾದರ್ ಅಂತ ಕರೆಯೋಣ. ಸೀದಾ ಅವ್ರನ್ನ ಆ ಡಾಕ್ಟರ್ ಒಂದು ರೂಮ್ ಕರ್ಕೊಂಡು ಹೋದ್ರು. ಅಲ್ಲೊಂದು ಹುಡುಗಿನ ಮಲಗಿಸವ್ರೆ, ತುಂಬಾ ಕೈ ಕಾಲೆಲ್ಲ ಕಟ್ಟಾಕವ್ರೆ. ನಮ್ಮ ಹೀರೋ ಫಾದರ್ನು, ಏನಮ್ಮ ಯಾರು ನೀನು, ನಿನ್ಗೆ ಯಾರು ಬೇಕು, ನಿನ್ಗೆ ಏನ್ ಬೇಕು, ನೀನೇನ್ ಹಿಂಗಾಗಿದ್ಯಾ, ಯಾಕೆ ನಿನ್ನ ಕಟ್ಟಾಕವ್ರೆ ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗಿನು, ಫಾದರ್ ಅವ್ರು ಬರ್ತಾವ್ರೆ, ಅವ್ರು ಬಂದು ಅವ್ರ ಲವರ್ನ ಕರ್ಕೊಂಡು ಹೋಯ್ತಾರೆ, ಅವ್ರ ಲವರು ಇಲ್ಲೇ ಇದಾರೆ ಫಾದರ್ ಅಂತ ಹುಡುಗಿ ಬಾಯ್ ತೆಗಿತದೆ. ನೋಡಿ 2 ಕೋರೆಯಲ್ಲೂ ಮುಂದೆ ಬಂತು. ಹೀರೋ ಫಾದರ್ನು ಅನ್ಕೊಂಡ್ರು, ಓಹೋ ಇದೊಂದು ರಕ್ತ ಕುಡಿಯೋ ಪಿಶಾಚಿ ಅಂತ. ಆದ್ರೆ ಡಾಕ್ಟರ್ ನಂಬ್ತಲ್ಲ, ಇಲ್ಲ ಡಾಕ್ಟರ್ ಇವ್ರಿಗೆ ಜ್ವರ ಏನೋ ಬಂದಿರಬಹುದು, ಸುಮ್ನೆ ನೀವು ಏನೇನೋ ಹೇಳ್ತಾ ಇದ್ದೀರಾ ಅಂತ ಫಾದರ್ ಹತ್ರ ಡಾಕ್ಟರ್ ಕೇಳ್ತಾವ್ರೆ. ಹೌದಾ ಇರೋ ಒಂದ್ ನಿಮಿಷ ಅಂತೇಳಿ ಆ ಚಿಕ್ಕ ಹುಡುಗ ಬೈದ್ನಲ್ಲ, ಅವ್ನ್ ಬೆಳ್ಳ ಸ್ವಲ್ಪ ಕಟ್ ಮಾಡಿ ಆ ರಕ್ತನ ಆ ಹುಡುಗಿ ಕೊಡ್ತಾರೆ. ಆ ಹುಡುಗಿ ಅದನ್ನ ಒಳ್ಳೆ ಕಿಸಾನ್ ತರ ನೆಕ್ತಾವಳ್ರಿ. ಅದನ್ನ ನೋಡಿ ಡಾಕ್ಟರ್ನು ಶಾಕು. ಏನ ಡಾಕ್ಟರ್ ಫಾದರ್ ಆ ಹುಡುಗ ಕನ್ಫರ್ಮೇ ಮಾಡ್ಬಿಟ್ರು, ಇದೊಂದು ರಕ್ತ ಕುಡಿಯೋ ಪಿಶಾಚಿ ಅಂತ. ಹಂಗೇ ಸ್ವಲ್ಪ ಈ ಕಡೆ ಒಂದು ಕುದುರೆ ಗಾಡಿನ ತೋರಿಸಿದ್ರು. ಒಬ್ರು ಕೋಟು ಸೂಟು ಯಾಟು ಹಾಕೊಂಡು ಇಳಿದವ್ರೆ ಕುದುರೆ ಗಾಡಿಯಿಂದ. ಆ ಕುದುರೆ ಗಾಡಿ ಓಡಿಸವನು ಹೇಳ್ತಾವನೆ, ಏನ್ ಸರ್ ಒಬ್ಬರೇ ಬಂದಿರಾ, ಹುಷಾರಾಗೋಗಿ, ಇಲ್ಲಿ ದೆವ್ವಗಳ ಕಟ್ಟ ಜಾಸ್ತಿ ಅಂತವನೆ. ಏನ ದೆವ್ವನ ನನಗೆ ಗೊತ್ತು ಅಂತ ಈ ಕೋಟು ಸೂಟು ಬೂಟು ಹೇಳ್ತಾ ಇದೆ. ಸರ್ ಹೇಳೋ ಮಾತು ಕೇಳಿ, ತಗೊಳ್ಳಿ, ಯಾವ್ದಕ್ಕೂ ಈ ಏಸು ಕ್ರಾಸ್ ಸಿಂಬಲ್ ನ ಜೋಬಲ್ಲಿ ಕೊಂಡು ಹೋಗಿ ಅಂತ ಅದು ಕೊಡ್ತಾನೆ. ಇವರು ಹಂಗೆ ನಡ್ಕೊಂಡು ಹೋಯ್ತಾವ್ರೆ. ಅಲ್ಲಿ ನೋಡಿ ನರಿಗಳೆಲ್ಲ ಇವ್ರು ಮುಂದೆನೆ ಬಂದು ಹೋಗ್ತಾ ಇದೆ. ಇವರು ನಡೆದು ಸ್ವಲ್ಪ ಆದ್ಮೇಲೆ ಒಂದು ದೊಡ್ಡ ಬಿಲ್ಡಿಂಗ್ ಹೋಗಿ ಸೇರಿದ್ರು. ಆ ಡೋರು ಟಕ್ ಅಂತ ಕ್ಲೋಸ್ ಆಯ್ತು. ಅವ್ರ ಹಿಂದೆ ನೋಡ್ರಿ ಒಂದ್ ಮುದ್ಕಪ್ಪ ಹೆಂಗ್ ಬಂದ್ ನಿಂತವನೆ ಅಂತ. ಓ ಬಂದ್ರಾ, ಬನ್ನಿ ನಿಮ್ಗೋಸ್ಕರನೇ ತುಂಬಾ ಹೊತ್ತು ಕಾಯ್ತಾ ಇದೆ, ಹೆಂಗೋ ಬಂದ್ರಲ್ಲ, ನಡೀರಿ ಒಳಗಡೆ ಅಂತ ಒಳಗಡೆ ಕರ್ಕೊಂಡು ಹೋಯ್ತಾನೆ ಆ ತಾತಪ್ಪ. ಹಿಂದ್ಗಡೆ ಆ ಸೂಟು ಪುಟ್ಟನು ಕೇಳ್ತಾ ಇದೆ, ಅಲ್ಲ ನೀವೇನು ಇಷ್ಟು ಕತ್ಲಾಗಿರೋ ಬಿಲ್ಡಿಂಗ್ ಅಲ್ಲಿ ಇದೆಯಲ್ಲ, ಯಾಕೆ ಏನಾಯ್ತು ನಿಮ್ಗೆ, ನಿಮ್ ಚರ್ಮ ಎಲ್ಲ ಹಿಂಗಾಗೈತಲ್ಲ, ಎಷ್ಟು ವಯಸ್ಸು ನಿಮ್ಗೆ ಅಂತ ತಲೆ ತಿನ್ಕೊಂಡು ಬರ್ತಾವನೆ. ಅವಾಗ ತಾತಪ್ಪ ಅವ್ರ ಹೆಸರು ಅವ್ರ ಅಡ್ರೆಸ್ ಎಲ್ಲ ತಿಳಿಸ್ತಾರೆ. ನಾನೊಂದು ದೊಡ್ಡ ಮಹಾರಾಜ, ಅವಾಗ ರಾಜನಾಗಿದ್ದೆ, ಇವಾಗ ಡ್ರಾಕುಲ್ ಆಗಿದ್ದೀನಿ, ಹಂಗಂದ್ರೆ ಗೊತ್ತಪ್ಪ ರಕ್ತ ಕುಡಿಯೋ ಪಿಶಾಚಿ ಆಗಿದ್ದೀನಿ ಅಂತ ತಾತಪ್ಪ ಹೇಳ್ದ. ಸರಿ ಊಟ ಮಾಡ್ಬಾ, ಇಲ್ಲ ಹಿಂಗೆ ಮಾತಾಡ್ತಾನೆ ಇರ್ತೀಯ ಅಂತೇಳಿ ಹುಡುಗನಿಗೆ ಊಟ ಕೊಡ್ತಾರೆ. ಹುಡುಗನ ಊಟ ಮಾಡ್ಬಿಟ್ಟು, ಸರ್ ಸಾಕಾಗಿದೆ ಸರ್ ಊಟ, ನನಗೂ ತುಂಬಾ ಹೊಟ್ಟೆ ಸಿತ್ತು, ಊಟ ಕೊಟ್ಟಿದ್ದಕ್ಕೆ ತುಂಬಾ ಟ್ಯಾಂಕ್ಸ್ ಅಂತಾನೆ. ನೀವು ಊಟ ಮಾಡಿ ಅಂತ ಸೂಟು ಊಟ ಕೇಳ್ತಾ ಇದೆ. ಅದಕ್ಕೆ ಈ ತಾತಪ್ಪ ಆ ಕಡೆ ನೋಡ್ತಾನೆ, ಒಂದು ಇಲ್ಲಿ ಕಿಚ್ ಅಂತ ಓಡ್ತಾ ಇದೆ, ಅದನ್ನ ಹಿಡಿದು ಹಂಗೆ ಇಸುತ್ತಾನ್ರಿ ಆ ಗ್ಲಾಸ್ ಒಡೆ. ಅದ್ರ ರಕ್ತನ ಹಂಗೆ ಒಳ್ಳೆ ಚಾಕ್ಲೇಟ್ ತರ ನೆಕ್ತಾವನೆ. ಈ ಕಡೆ ಸೂಟು ಪುಟ್ಟನು, ಸರಿ ಸರ್ ನಾನು ಬರೋ ವಿಷಯನ ಮರ್ತೋಗ್ಬಿಟ್ಟೆ, ನಿಮ್ಗೊಂದು ಪ್ಯಾರಿಸ್ ಅಲ್ಲಿ ಮನೆ ಇದೆಯಲ್ಲ, ಆ ಮನೆನ ಸೇಲ್ ಮಾಡಕ್ಕೆ ಇಟ್ಟಿದ್ದೀವಿ, ಇದಕ್ಕೆ ನಿಮ್ಗೆ ಓಕೆನಾ ಕೇಳಕ್ ಬಂದೆ, ಈ ಡಾಕ್ಯುಮೆಂಟ್ ಅಲ್ಲಿ ಒಂದು ಸೈನ್ ಮಾಡ್ಬಿಡ್ತೀರಾ ಸರ್ ಅಂತ ಡಾಕ್ಯುಮೆಂಟ್ ತೆಗಿತಾನೆ. ಅವಾಗ ಆ ಕುದುರೆ ಗಾಡಿ ಕೊಟ್ಟಲ್ಲ ಒಂದು ಏಸು ಶಿಲ್ವೆ ಅದರಲ್ಲಿ ಬಿದ್ದೈತೆ. ಅದನ್ನ ನೋಡಿದ ತಕ್ಷಣ ಡ್ರಾಕುಲಾಗೆ ಒಂಥರ ಆಗುತ್ತೆ. ಅದೇ ತಾತಪ್ಪನು ಕೇಳ್ತಾನೆ, ಏನಪ್ಪಾ ನೀನ್ ದೇವ್ರನ್ನ ತುಂಬಾ ನಂಬ್ತೀಯ ಅಂತ. ಅದಕ್ಕೆ ಸುಟ್ಟು ಬಿಟ್ಟನು, ಅಷ್ಟಂದ್ರ ನಂಬಲ್ಲ, ಆ ಕುದುರೆ ಗಾಡನ್ ಕೊಟ್ಟ ಅಂತ ಹೇಳಿದ ತಕ್ಷಣ ಆ ಶಿಲ್ವೆನ ಹಂಗೆ ಬೆಂಕಿ ಹಾಕಿ ಸುಟ್ಟು ಬಿಡ್ತಾನೆ ಡ್ರಾಕುಲಾ ತಾತಪ್ಪ. ತಿರ್ಗಿ ಅವನು, ಓಕೆನಾ ಸರ್ ಈ ಡಾಕ್ಯುಮೆಂಟ್ ಸೈನ್ ಆಗ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ತಾತಪ್ಪನು, ಇವಾಗ ಬೇಡ, ಬೆಳಗ್ಗೆ ನೋಡ್ಕೊಳ್ಳೋಣ, ಬಾ ಮಲ್ಕೊಳ್ಳೋಣ ಅಂತೇಳಿ ಅವ್ನಿಗೊಂದು ರೂಮ್ ಕೊಟ್ಬಿಟ್ಟು ಹಂಗೆ ಆಚೆ ಬರ್ತಾರೆ. ಅಲ್ಲೊಂದು ಹಳೇ ಕಾಲದ್ದು ರೇಡಿಯೋ ಇದೆ, ಅದ್ರಲ್ಲಿ ಹಾಡ್ ಹಾಕ್ಬಿಟ್ಟು ಸೀದಾ ಹೋಗಿ ಇವರು ಮಲಿಕೊಂತಾರೆ. ಅಲ್ಲೊಬ್ಬನ್ ಹೇಳ್ತಾವ್ರೆ, ಅವನ್ನ ಹುಷಾರಾಗಿ ನೋಡ್ಕೊ ಅಂತ. ಸುಟ್ಟು ಬಿಟ್ಟನು ರೂಮಲ್ಲಿ ಕುತ್ಕೊಂಡು ಬುಕ್ ಓದ್ತಾ ಇದೆ. ಡೋರ್ ಯಾರೋ ಬರ್ದ್ರು, ಓಪನ್ ಮಾಡಿದ್ರೆ ಈ ಕಡೆ ಹೀರೋ ಫಾದರ್ ನ ತೋರಿಸ್ತಾರೆ. ಹೀರೋ ಫಾದರ್ ಆ ಗಂಡಿನ ಹತ್ರ ಬಂದವ್ರೆ. ಇವ್ರು ಯಾರ್ ಗಂಡನಪ್ಪ ಅಂದ್ರೆ, ಇವಾಗ ಒಂದು ಡ್ರಾಕುಲಾ ಹುಡುಗಿ ನೋಡಿರಲ್ಲ ಅವ್ರ ಗಂಡ. ಬಂದ್ಬಿಟ್ಟು ಎಂತಿ ಬಗ್ಗೆ ವಿಚಾರಿಸ್ತಾವ್ರೆ. ಹೌದು ನೀನ್ ಎಂಟ್ರಿಂಗೆ ಸರ್ ಹೆಂಗೆ ಅಂತ ಹೆಂಗೆ ಹೇಳಿ ಸರ್ ಅಂತ ಅವನು ಕೇಳ್ತಾವನೆ. ಅಲ್ಲಪ್ಪ ಮನೇಲಿ ಹೆಂಗಿರ್ತಾಳೆ, ಆರಾಮಾಗಿರ್ತಾಳೆ ಅಂತ ಕೇಳಿದೆ ಅಂತ ಫಾದರ್ ಹೀರೋ ಹೇಳ್ತಾವ್ರೆ. ಹ್ಞೂ ಸರ್ ಆರಾಮಾಗಿರ್ತಾಳೆ, ಹೌದು ಅವಳು ಹೆಂಗವಳೆ, ಅವಳು ಸಿಕ್ದವ್ರಿಗೆಲ್ಲ ಕುಡಿತಾವಳಪ್ಪ ಅಂತ ಹೇಳ್ತಾರೆ ಫಾದರ್. ಹುಡುಗನ್ ಅರ್ಥ ಆಗಲ್ಲ, ಏನೋ ಕುಡಿತಾವಳ, ಸರಿ ಅದು ಬಿಡು, ಅವಳು ರೂಮ್ ತೋರ್ಸು ಅಂತೇಳಿ ರೂಮಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಡೆ ಚೆಕ್ ಮಾಡ್ತಾರೆ. ಅಲ್ಲೊಂದು ಅರ್ಧೋಗಿರೋ ಪೇಪರ್ ಸಿಗುತ್ತೆ. ಹಂಗೆ ಈ ಕಡೆ ಸೂಟು ಬುಟ್ಟು ಹುಡುಗನ್ನ ತೋರಿಸಿದ್ರು. ಪಾಪ ಹುಡುಗನಿಗೆ ನಿದ್ದೆ ಬಂದಿಲ್ಲೇನೋ, ಆ ಲೈಟ್ ತಗೊಂಡು ಹಂಗೆ ಆಚೆ ಕಡೆ ಬಂದು ನೋಡ್ತಾವನೆ. ಬೇಸ್ಮೆಂಟ್ ಒಳಗೆ ಇಳಿತಾವನೆ. ಅಲ್ಲೊಂದು ಶವದ ಪಟ್ಟಿಗೆ ಇದೆ. ಆ ಪೆಟ್ಟಿಗೆನ ಓಪನ್ ಮಾಡಿ ನೋಡ್ತಾನೆ. ತಾತಪ್ಪ ಅಲ್ಲೇ ಮಲಗಿರದ. ನಾನು ಹೇಳಿದ್ನಲ್ಲಕ್ಕೊಂದ ಆಚೆ ಕಡೆ ಬರಬೇಡ ಅಂತ ತಾತಪ್ಪ ಹೇಳ್ತಾನೆ. ಹಿಂದ್ಗಡೆ ಯಾರೋ ಢಮಾರ್ ಅಂತ ಹೊಡೆದ್ರು. ಅಲ್ಲಿ ನೋಡ್ರಿ ಹೆಂಗಿದೆ ಅಂತ
ಅವೆಲ್ಲ ಒಂಥರ ಜಂತುಗಳು ಬಂದು ಇವನ್ನ ತಲೆ ಕೆರಡೆ ಕಟ್ಟಾಕ್ಬಿಡ್ತಾರೆ. ತಾತಪ್ಪನು ಬಂದ, ಏನಾನೋ ನಾನು ಫಸ್ಟೇ ನಿನ್ಗೆ ಹೇಳಿದ್ನಲ್ಲೋ ರೂಮಿಂದ ಆಚೆ ಬರಬೇಡ ಅಂತ, ಏನಕ್ಕೋ ಬಂದೆ ಅಂತೇಳಿ ಒಂದು ಮಾರ್ಕ್ ಹಾಕ್ತಾನೆ. ಅವಾಗ ಸೂಟು ಬೂಟು ಕೇಳ್ತಾವನೆ, ಹಂಗಾರೆ ನೀನ್ ಮನುಷ್ಯ ಅಲ್ವಾ, ನೀನೊಂದು ರಕ್ತ ಕುಡಿಯೋ ಪಿಶಾಚಿನ, ನಾನು ಯಾಕೆ ಹೆಂಗ್ ಮಾಡ್ತಾ ಇದೀಯಾ, ನನ್ನ ಬಿಟ್ಬಿಡ ಅಂತ ತುಂಬಾ ಕೇಳ್ಕೊತಾನೆ. ತಾತಪ್ಪ ಬಿಡೋದಲ್ಲ, ಇಲ್ಲ ಬಡ್ಕೋ ನಿನ್ ರಕ್ತ ಅಲ್ಲ ತಲೆಗೆ ಬರುತ್ತೆ, ಅವಾಗ ನಿನ್ ರಕ್ತನ ಕುಡಿತೀನಿ ಕಣೋ ಅಂತ ಹಿಂಗೆ ಮಾತಾಡ್ತಾ ಅವ್ರೆ. ಕೊನೆಗೆ ಅವನ್ನ ಕೊಲ್ಬೇಕು. ತಾತಪ್ಪ ಕೇಳ್ತಾನೆ, ಏನೋ ನಿನ್ ಕೊನೆ ಆಸೆ ಏನಾರು ಇದೆಯಾ ಅಂತ. ಹೌದು ನನ್ ಕೊನೆ ಆಸೆ ಇದೆ, ನಿಮ್ ಕತೆ ಕೇಳಬೇಕು ನಾನು, ನೀವ್ ಯಾರು, ನೀವ್ ಎಲ್ಲಿರೋರು, ನೀವ್ ಏನಕ್ಕೆ ಹಿಂಗಾಯ್ತು, ಯಾಕೆ ಹೇಳ್ರಿ ನನಗೆ ಅಂತ ಸೂಟು ಬಿಟ್ಟು ಕೇಳ್ತಾ ಇದೆ. ಅವಾಗ ಅವನ ಇಳಿಸೋ ಕೆರಡೆ ಅಂತೇಳಿ ಅವನ ಕೆರಡೆ ಇಳಿಸ್ಬಿಟ್ಟು ತಾತಪ್ಪ ಸ್ಟೋರಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾ ಅವನಪ್ಪ. ಇವಾಗ ಆಕ್ಚುಲಿ ಮಹಾರಾಣಿ ಸತ್ರ ತಗೊಂಡೋಗಿ ಮಣ್ಣು ಮಾಡ್ತಾರೆ. ಬಟ್ ನಮ್ಮ ರಾಜನಿಗೆ ಮಹಾರಾಣಿ ಮೇಲೆ ಜ್ಞಾನ, ಹಂಗೆ ಪಾಪ ಒಂಥರ ಮೆಂಟ್ಲು ತರ ಅಲಿತಾವ್ರೆ. ಊರಲ್ಲೂ ರೋಗ ಇದೆ, ಬಟ್ ಯಾರನ್ನು ಕಾಪಾಡಕ್ಕೂ ಆಗ್ತಲ್ಲ ಮಹಾರಾಜನ ಕೈಯಲ್ಲಿ. ಹಂಗೆ ಹೋಗಿ ರಾಣಿ ನೆನೆಸ್ಕೊಂಡು ಪಾಪ ಅಳ್ತಾ ಅವ್ರೆ ಸಮಾಧಿ ಮೇಲೆ. ರಾಣಿ ಇಲ್ದಿರ ಊರು ನನಗೂ ಬೇಡ ಅಂತೇಳಿ ಫಸ್ಟ್ ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ಬೀಳ್ತಾರೆ, ಸತ್ತಿಲ್ಲ. ತಿರ್ಗಾ ಬೀಳ್ತಾರೆ, ಸತ್ತಿಲ್ಲ. ತಿರ್ಗಾ ಬೀಳ್ತಾರೆ, ಸತ್ತಿಲ್ಲ. ತಿರ್ಗಾ ಬೀಳ್ತಾರೆ, ಸತ್ತೇ ಇಲ್ಲ. ಹಂಗಾರೆ ಇವರಿಗೆ ಸಾವೇ ಇಲ್ದಿರೋ ವರ ಸಿಕ್ಕೈತೆ. ಅದೇ ಆ ಫಾದರ್ ನ ಕೊಂದು ಏಸುಕೊಂಡಲ್ಲಿ ಅವಾಗಲೇ ರಕ್ತ ಬಂತಲ್ಲ, ಅವಾಗ ಆ ಫಾದರ್ ಸಾಯ್ಬೇಕಾದ್ರೆ ಇವನಿಗೊಂದು ಶಾಪನು ಕೊಟ್ಟಿದ್ದಾನೆ. ಅದನ್ನ ನೆನೆಸ್ಕೊಂಡು ಪಾಪ ನಮ್ಮ ರಾಜ ನಮ್ಮ ರಾಣಿ ಡ್ರೆಸ್ ಪಕ್ಕದಲ್ಲಿ ಕುತ್ಕೊಂಡು ಪಾಪ ಅಳುತ್ತಾವನೆ. ಈ ಕಡೆಂಗೆ ಸೂಟು ಬುಟ್ಟು ಕೇಳ್ತಾವನೆ, ಸರಿ ಬಿಡಿ ರಾಣಿದ ಸತ್ರಲ್ಲ, ಇನ್ಯಾಕೆ ತಲೆ ಕೆಡಿಸ್ಕೊಂತೀರಾ ಅಂತ ಸೂಟು ಬುಟ್ಟು ಕೇಳ್ತಾ ಇದೆ. ಅದಕ್ಕೆ ಆ ತಾತನು ನನ್ನ ಪ್ರಪಂಚನೇ ರಾಣಿನೇ, ಅವಳೇ ಹೋದ್ಮೇಲೆ ನಾನೇನಕ್ಕೆ ಬದುಕಬೇಕು ಅಂತೇಳಿ ರಾಣಿನ ಹುಡುಕಕ್ಕೆ ಟ್ರೈ ಮಾಡಿದೆ. ಯಾಕಂದ್ರೆ ನನಗ್ ಸಾವಿಲ್ವಲ್ಲ, ಒಳ್ಳೆ ಮನಸ್ಸಿಗೆ ತಿರ್ಗಾ ಪ್ರಾಣ ಕೊಟ್ಟೆ ಕೊಡ್ತಾನ ದೇವ್ರು ಅಂತ ಹುಡುಕಕ್ಕೆ ಶುರು ಮಾಡಿದೆ. ರಾಣಿನ ಹುಡುಕ್ಬೇಕು, ಹೆಂಗ್ಸರೆಲ್ಲ ನನ್ನ ಹತ್ರ ಬರ್ಬೇಕು, ಅದಕ್ಕೆ ನಾನು ಏನ್ ಮಾಡ್ಬೇಕು, ಅದಕ್ಕೆ ಒಂದು ಪರಿಮಳನ ಕಂಡಿಡ್ದೆ. ಎಲ್ಲಾ ದೇಶಕ್ಕೂ ಅಲ್ಲದೆ ಎಲ್ಲಾ ವಾಸನೆನೂ ಮೂಸ್ದೆ, ಬಟ್ ಎಲ್ಲೂ ಸಿಕ್ಕಿಲ್ಲ. ಆದ್ರೆ ಒಂದು ಕಡೆ ಸಿಕ್ತು, ಅದೇ ನಮ್ಮ ಭಾರತ. ಅಲ್ಲೊಬ್ಬ ಬಂದ, ಸರ್ ಇದಕ್ಕಿನ್ನ ಸ್ಮೆಲ್ ಆಗಿರೋ ಸೆಂಟು ಇಡೀ ಪ್ರಪಂಚದಲ್ಲೇ ಇಲ್ಲ ಸರ್, ಬೇಕಾದ್ರೆ ಒಂದ್ಸಲಿ ಟ್ರೈ ಮಾಡಿ ಸಪರೇಟ್ ಆಗಿ ಹೋಗಿ ಅಂತ ಹೇಳ್ತಾನೆ. ಅಲ್ಲಿ ತುಂಬಾ ಜನ ಹೆಂಗಸರು ಇರ್ತಾರೆ, ಫಂಕ್ಷನ್ ಅದು, ಅಲ್ಲೆಲ್ಲ ಯಾಕೆ ಟೆಸ್ಟ್ ಮಾಡಬೇಕು, ಇಲ್ಲೇ ತುಂಬಾ ಜನ ಹೆಂಗಸರಲ್ಲ ಅಂತೇಳಿ ಆ ಸೆಂಟ್ ಅಲ್ಲಿ ಎರಡೇ ಡ್ರಾಪ್ ಎತ್ತ ಹಾಕ್ತಾನ್ರಿ ಮೈಗೆ. ಅಲ್ಲಿರೋ ಹೆಂಗಸರೆಲ್ಲ ಹಂಗೆ ಅವ್ನ ಹಿಂದೆ ಬರ್ತಾರೆ. ಇದೇ ಚಾನ್ಸ್ ಅಂತೇಳಿ ದೇಶ ಊರು ಎಲ್ಲಾ ಕಡೆ ಎಲ್ಲೆಲ್ಲಿ ಫಂಕ್ಷನ್ ನಡೆಯುತ್ತೋ ಅಲ್ಲೆಲ್ಲ ಹೋಗಿ ಆ ಸೆಂಟ್ ನ 2 ಡ್ರಾಪ್ ಹಾಕ್ತಾನೆ. ಎಲ್ಲ ಹೆಂಗಸರು ಬರ್ತಾರೆ, ಬಟ್ ಅವರಲ್ಲ. ತಿರ್ಗಾ ಒಂದ್ ದೇಶಕ್ಕೆ ಹೋಯ್ತಾನೆ, ಅಲ್ಲೂ ಹಾಕ್ತಾನೆ, ಅವರು ಇಲ್ಲ. ತಿರ್ಗಾ ಒಂದ್ ದೇಶಕ್ಕೆ ಹೋಯ್ತಾನೆ, ಅಲ್ಲೂ ಹಾಕ್ತಾನೆ, ಯಾರು ಇಲ್ಲ. ಈ ತರ ತುಂಬಾ ದೇಶ ಹುಡುಕ್ಬಿಟ್ಟ. ಒಂದ್ ಕಡೆ ಬಂದವನೇ ಇಲ್ಲಿ ಬಂದೇ ಬರ್ಬೇಕು ರಾಣಿ ಅಂತೇಳಿ ಆ ಸೆಂಟ್ ನ 2 ಡ್ರಾಪ್ ಹಾಕೊಂಡು ಹಂಗೆ ಮುಂದೆ ಹೋಯ್ತಾನೆ. ಅಲ್ಲೊಂದು ಹುಡುಗಿ ನಗುತ್ತಾವಳೆ. ಅವಳನ್ನ ತಿರ್ಸ್ಬಿಟ್ಟು, ನೀನೇನಾ ನನ್ ರಾಣಿ ಅಂತ ಕೇಳ್ತಾನೆ. ಯಾರ ರಾಣಿ, ಹೋಗ ಯಾಗಡ ಅಂತ ಅಮ್ಮ ಹೇಳ್ಬಿಡ್ತಾಳೆ. ಸರಿ ನಾನು ಒಬ್ಬನಿಗೆ ಹುಡುಕಾಗಲ್ಲ ಬಿಡು ರಾಣಿನ ಅಂತೇಳಿ ಅಲ್ಲಿ ಒಂದ್ 4-5 ಜನಕ್ಕೆ ಕಚ್ಬಿಡ್ತಾನೆ. ಕಚ್ಚಿದ್ರೆ ಅವರು ಡ್ರಾಕೋಲ್ ಆಯ್ತಾರಲ್ಲ, ಹಂಗ್ ಕಚ್ಚಿಸ್ಕೊಂಡವಳೆ ಆ ಹುಡುಗಿ. ಇವಾಗ ಅಲ್ಲಿ ಹಾಸ್ಪಿಟಲ್ ಅವಳಲ್ಲ ಅವಳು. ಈ ಕತೆನ ಹೇಳಿ ಮುಗಿಸ್ತಾರೆ. ಡ್ರಾಕುಲಾ ತಾತ ಆ ಹುಡುಗನು, ಸರಿ ನಿಮ್ ಪ್ರೀತಿ ಗೆಲ್ಬೇಕು, ಹಂಗಾರೆ ನನ್ನ ಪ್ರೀತಿನೂ ಗೆಲ್ಬೇಕು ತಾನೆ. ನಾನು ಇಲ್ಲಿ ಬರಕ್ಕೆ ನಮ್ಮ ಮುಂಚೆ ಒಬ್ಳು ಹುಡುಗಿಗೆ ಪ್ರಪೋಸ್ ಮಾಡಿ ಬಂದಿದ್ದೀನಿ. ಅವಳು ನನಗೋಸ್ಕರ ಕಾಯ್ತಾ ಇರ್ತಾಳೆ. ಅಕಸ್ಮಾತ್ ನಾನು ಹೋಗಿಲ್ಲ ಅಂದ್ರೆ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಡ್ರಾಕುಲಾ ಪ್ಲೀಸ್ ನನ್ನ ಬಿಟ್ಬಿಡು ಅಂತ ಸೂಟು ಬುಟ್ಟು ಕೇಳ್ತಾ ಇದೆ. ಆ ಹುಡುಗಿನ ನಾನು ನೋಡಬಹುದಾ ಅಂತ ಡ್ರಾಕುಲಾ ಕೇಳಿದ್ರು. ಇವನು ಆ ಚೈನಲ್ಲಿ ಇದೆ, ಅದ್ರ ಮಧ್ಯೆ ಒಂದು ಫೋಟೋ ಇದೆ, ಅದೇ ಆ ಹುಡುಗಿ ಅಂತ ಹೇಳ್ತಾನೆ. ಡ್ರಾಕುಲಾನು ಆ ಚೈನ್ ತಗೊಂಡು ಓಪನ್ ಮಾಡಿ ನೋಡ್ತಾರೆ, ಒಳ್ಳೋ ಅಂತ ಹತ್ಕೊಂಡ್ಬಿಡ್ತಾರೆ ಮನುಷ್ಯ. ಯಾಕಪ್ಪ ಅಂದ್ರೆ ಆ ಫೋಟೋ ಇರೋದು ಆ ರಾಣಿನೇ. ಡ್ರಾಕುಲಾ ತಾತ ಫುಲ್ ಖುಷಿ ಆಗವನೆ, ಹಂಗೆ ಆಚೆ ಬರ್ತಾನೆ. ಎಲ್ಲ ಬಂದ್ರೋ ರೆಡಿ ಆಗ್ರೋ, ಬೇಗ ಇವತ್ತೇ ಹೋಗ್ಬೇಕು, ನನ್ನ ರಾಣಿ ಸಿಕ್ಬಿಟ್ಲು. ಬಟ್ ನಾನು ಹಿಂಗೆ ಹೋದ್ರೆ ಅವಳು ಗೊತ್ತಾಗಲ್ವಲ್ಲ, ಅದಕ್ಕೆ ನನಗೆ ರಕ್ತ ಬೇಕು, ಒಳ್ಳೆ ಶುದ್ಧವಾದ ರಕ್ತ ಬೇಕು ಅಂತೇಳಿ ಒಂದ್ ದೊಡ್ಡ ಚರ್ಚ್ಗೆ ಕಾಲಿಟ್ಟ ತಾತಪ್ಪ. ಹಂಗೆ ಈ ಕಡೆ ನಮ್ಮ ಹೀರೋ ಫಾದರ್ ನ ತೋರಿಸಿದ್ರು. ಆ ಬುಕ್ ಎತ್ಕೊಂಡವ್ರೆ. ಬುಕ್ ಎತ್ಕೊಂಡು ಓಕೆ ಅವಳು ಹೇಳಿದಲ್ಲ ಹೀರೋಯಿನ್ ಹುಡುಕಕ್ ಬಂದವನೇ ರಾಜ ಬರ್ತಾನೆ ಅಂತ. ಆ ಹೀರೋಯಿನ್ ಇವಳೇ ಯಾಕಿರ್ಬಾರ್ದು, ನನಗೆ ಗೊತ್ತಿರಂಗ ಇದು ಹಳೆ ಸ್ಟೋರಿ ಡಾಕ್ಟ್ರೆ, ಹೆಂಗೊಂದ್ 200-300 ವರ್ಷ ಆಗಿರ್ಬೋದು. ಹಂಗ್ಲೆ ಕಾಕೊಂಡ್ರೆ ಅವಳಿಗೆ ಇನ್ನೊಂದ್ ಜನ್ಮ ಹುಟ್ಟಿರ್ಬೋದಲ್ಲ, ಅದಕ್ಕಾಗಿ ಇವನು ಹುಡ್ಕೊಂಡ್ ಬರ್ತಾ ಇದ್ರೆ ಸ್ವಲ್ಪ ನಾವು ಅಲರ್ಟ್ ಆಗಿರ್ಬೇಕು ಅಂತ ಫಾದರ್ ಡಾಕ್ಟರ್ ಡಿಸ್ಕಷನ್ ಮಾಡ್ತಾ ಅವ್ರೆ. ಅಲ್ಲಿ ಆ ಚಿಕ್ಕ ಹುಡುಗ ಬಂದ, ಡಾಕ್ಟ್ರೆ ನಿಮ್ಮ ನೋಡಕ್ಕೆ ಯಾರೋ ಒಂದು ಹುಡುಗಿ ಬಂದಳು ಡಾಕ್ಟ್ರೆ ಅಂತ ಕೇಳ್ತಾವನೆ. ಲವ್ ಹೋಗೋ ಇಲ್ಲೇನ ಮಾತಾಡ್ತಾ ಇದೀವಿ ಅಂತ ಡಾಕ್ಟರ್ ಹೇಳ್ತಾರೆ. ಬಟ್ ಆ ಹುಡುಗಿ ಫೋಟೋ ಅಲ್ಲೇ ಇಕ್ಕಿರ್ತಾರಲ್ಲ, ಅದೇ ಅರ್ಧೋಗಿರೋ ಫೋಟೋ, ಅದು ನೋಡ್ಬಿಟ್ಟು ಡಾಕ್ಟ್ರೆ ಇದೇ ತರ ಅವಳೆ ಡಾಕ್ಟ್ರೆ ಹುಡುಗಿ ಅಂತ ಹೇಳಿದ ತಕ್ಷಣ ಇಬ್ರು ಟಕ್ಕಂತ ಹುಡುಗಿನ ಕರ್ಕೊಂಡ್ ಬಂದು ಕುಂಡ್ರಿಸ್ಬಿಟ್ಟು, ಯಮಾ ತಾಯೇ ಎಲ್ಲಮ್ಮ ಆಯ್ತೆ ನೀನ್ ಇಷ್ಟು ತಿಂಗಳು ಅಂತ ಹುಡುಗಿ ಹತ್ರ ಸ್ಟೋರಿ ಕೇಳಕ್ಕೆ ಶುರು ಮಾಡ್ತಾರೆ. ಅಲ್ಲ ನೀವೇನಕ್ಕೆ ಬಂದಿರ ಹಾಸ್ಪಿಟ್ಲಿಗೆ? ಅದೇ ಸರ್ ಆ ಹುಡುಗಿ ನನ್ನ ಫ್ರೆಂಡ್. ಏನೋ ಫ್ರೆಂಡ್ ಏನ್ ಫ್ಯಾಮಿಲಿನ ಅವರು ಅಂತ ಫಾದರ್ ಕೇಳ್ತಾವ್ರೆ. ಇಲ್ಲ ಸರ್ ಜಸ್ಟ್ ಅವ್ರ ಎಂಗೇಜ್ಮೆಂಟ್ ಹೋಗಿದ್ವಿ. ಆ ಎಂಗೇಜ್ಮೆಂಟ್ ಅಲ್ಲಿ ಹುಡುಗಿ ನಾನು ನೋಡಿದ ತಕ್ಷಣ ಸಖತ್ತು ಖುಷಿಯಾಗೋದ್ಲು ಸರ್. ಇಷ್ಟಾಕೆ ಎಂಗೇಜ್ಮೆಂಟ್ ನೇ ಬಿಟ್ಟು ನನ್ನ ಜೊತೆ ಬಂದ್ಬಿಟ್ಲು ಅನ್ಕೊಳ್ಳಿ. ತುಂಬಾ ಚೆನ್ನಾಗಿ ಆಡಿದ್ಲು, ತುಂಬಾ ಚೆನ್ನಾಗಿ ನಗದ್ಲು, ಸಕ್ಕದಾಗೆ ಇದ್ಲು. ಇದ್ದಕ್ಕಿದ್ದಂಗೆ ಒಂದಿನ ತುಂಬಾ ರ್ಯಾಶ್ ಆಗಿ ಬಿಹೇವ್ ಮಾಡಿದ್ಲು. ಅವಾಗಿಂದ ನನಗೆ ಸ್ವಲ್ಪ ಡೌಟ್ ಆಯ್ತು ಸರ್ ಅವಳ ಮೇಲೆ. ಆಮೇಲೆ ಅವಳು ಸವಾಸ ಬಿಟ್ಬಿಟ್ಟೆ ಅಂತ ಈ ಹುಡುಗಿ ಹೇಳ್ತಾ ಇದೆ. ಹಂಗೆ ಈ ಕಡೆ ಡ್ರಾಕುಲಾ ತಾತನ ತೋರ್ಸೋರು ಒಂದ್ ಚರ್ಚ್ ಕಡೆ ಬಂದ್ರಲ್ಲ, ಅಲ್ಲಿ ಇಲ್ಲ ನಂಗೆ ತುಂಬಾ ಚಳಿ ಆಗ್ತಿದೆ, ಪ್ಲೀಸ್ ನನ್ನ ಹೊರಡೆ ಕರ್ಕೊಳ್ಳಿ ಅಂತ ಹೇಳ್ತಾವ್ರೆ. ಅಲ್ಲಿ ನರಸಮ್ಮನೋ ಸರಿ ಬನ್ನಿ ನಿಮ್ಗೆ ಸೂಪ್ ತಗೊಂಡ್ಬರ್ತೀನಿ ಇಲ್ಲೇ ಇರಿ ಅಂತೇಳಿ ಹೊರಡೆ ಹೋಯ್ತಾರೆ. ಇವನು ಹಂಗೆ ಆ ಮೇಡಾಕಿ ಶಾಲ್ವನ್ ತೆಗಿತಾನೆ. ಅಲ್ಲಿ ಮುಂದ್ಗಡೆ ಯೇಸು ಇದೆ. ಆ ಯೇಸುನ ನನಗೆ ವರ ಕೊಟ್ಟ, ಶಾಪ ಕೊಟ್ಟ, ಏನ್ ಕೊಟ್ಟೆ, ನನ್ನ ಲೈಫ್ನೇ ಹೆಂಗ್ ಮಾಡ್ದಲ್ಲ ಅಂತ ಯೇಸುಗೆನೆ ಬೈತಾವನೆ. ಹೋಗಿದ ಅಜ್ಜಿನೂ ಸೂಪ್ ತಗೊಂಡ್ ಬಂತು. ಆ ಅಜ್ಜಿನ ತಿರುಗಿ ನೋಡ್ತಾನೆ, ನಾನು ಬಂದಿರೋದು ಸೂಪ್ ಕುಡಿಯಕ್ಕೆಲ್ಲ ರಕ್ತ ಕುಡಿಯಕ್ಕೆ ಅಂತೇಳಿ ಆ ಸೆಂಟ್ ಬಾಟಲ್ ನ ಹಂಗ ಓಪನ್ ಮಾಡ್ತಾನೆ. ಅಲ್ಲಿ ಇದ್ದಿದ್ದು ನನ್ನೆಲ್ಲ ಹಂಗೆ ಇವನ ಹತ್ರ ಓಡ್ ಬರ್ತಾರೆ. ಒಬ್ಬೊಬ್ರು ದೆವ್ವ ಹಿಡ್ದಂಗೆ ಹಂಗೆ ಇವನ್ ಮೇಲೆ ಹತ್ತವ್ರ ಒಳ್ಳೆ ಬೆಟ್ಟ ಹತ್ತದಂಗೆ. ಇವನು ಹಂಗೆ ಆ ಅಂತ ಬಡ್ಕೊಂತಾನೆ. ಹಂಗೆ ಅವ್ನ ಮುಖ ಚೇಂಜ್ ಆಯ್ತು. ಈ ಕಡೆ ಹಂಗೆ ನಮ್ ಸೂಟು ಬೂಟನ ತೋರಿಸ್ತಾರೆ. ಅಲ್ಲಿಂದ ಎಸ್ಕೇಪ್ ಆಗ್ಬೇಕಲ್ಲ, ಹಂಗೆ ಮಾಡಿ ಒಂದ್ ಸೀರೆ ಗೀರೆ ಕಟ್ಟಿ ಎಸ್ಕೇಪ್ ಆಯ್ತಾನೆ. ಬಟ್ ಅಲ್ಲಿ ಜಂತುಗಳು ಅವನ್ನ ನೋಡ್ಬಿಡ್ತು. ಅವು ಅವನ್ನ ಹಿಡಿಯಕ್ ಬರ್ತವೆ, ಬಟ್ ಸಿಗಲ್ಲ. ಹೆಂಗೋ ಮಂಜುಗಡ್ಡೆ ಮೇಲೆ ಬಿದ್ದು ಈ ಕಡೆ ಬಂದ್ಬಿಟ್ಟ. ಈ ಕಡೆ ಹಂಗೆ ಒಂದು ಹಾಸ್ಪಿಟಲ್ ನ ತೋರಿಸಿದ್ರು. ಅಲ್ಲಿಗೆ ಒಬ್ಬ ಕೋಟು ಸೂಟು ಬೂಟ್ ಹಾಕೊಂಡು ಮಸ್ತ್ ಆಗಿ ಬಂದವನೆ. ಅವಳಿಗೆ ಟಕ್ಕಂತ ಎದ್ಲು, ಫುಲ್ ಖುಷಿಯಾಗ ಅವಳೆ. ಆ ಹುಡುಗನು ಇಲ್ಲ ಸರ್ ಹಾಸ್ಪಿಟಲ್ ಕ್ಲೋಸ್ ಆಗೈತೆ ಅಂತ ಹೇಳ್ತಾನೆ. ಆ ಹುಡುಗಿ ಮುಂದೆ ಬಂದು ಆ ಸೂಟು ಬುಟ್ಟು ನಿಂತ್ಕೊಂಡ. ಅವಳು ಮಾಸ್ಟರ್ ಬಂದ್ರ ನಿಮ್ ದರ್ಶನ ನಂಗೆ ಸಿಕ್ತಾ ಅಂತ ಖುಷಿ ಪಡ್ತಾಳೆ. ಆ ಸೂಟು ಬುಟ್ಟು ಮುಖ ತೋರಿಸ್ತಾರೆ. ಯಾರಪ್ಪ ಅಂತಂದ್ರೆ ಡ್ರಾಕುಲಾ ತಾತ. ನೋಡಿ
ರಕ್ತ ಕುಡಿದು ಅವನೇ ಹೆಂಗಿದ್ದಂಗೆ ನಿನಗೊಂದು ಗಿಫ್ಟ್ ಐತೆ ಮಗಳೇ, ನೀನು ರಾಣಿನ ಕಂಡಿಡಿದಕ್ಕೆ ಅಂತೇಳಿ ಆ ಹುಡುಗನ್ ರಕ್ತನ ಅವಳಿಗೆ ಕುಡಿಸ್ತಾನೆ. ಹುಡುಗಿ ಸೀದಾ ರಕ್ತ ಕುಡ್ಕೊಂಡು ಮಹಾರಾಣಿ ಹತ್ರ ಬಂದ್ಲು. ನೋಡಿದ ತಕ್ಷಣ ಅವಳು ಸಖತ್ ಶಾಕು. ಏಯ್ ಬಂದ್ಬಿಟ್ಟ ನೀನು, ನಿನಗೇನೋ ಮೈಗೂ ಹುಷಾರ್ ಹೇಳಿದ್ರಲ್ಲೇ, ಎಲ್ಲ ಸರೋಯ್ತು, ಬಾ ಅಲ್ಲೊಂದು ಪಾರ್ಟಿ ಇದೆ ಹೋಗೋಣ, ನಿನಗೊಂದು ಫ್ರೆಂಡ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಕಣೆ ಬಾ ಅಂತೇಳಿ ಸೀದಾ ಕರ್ಕೊಂಡು ಹೋಯ್ತಾಳೆ. ಮಹಾರಾಣಿನ ನೋಡಿದ ತಕ್ಷಣ ರಾಜ ಹಂಗೆ ಸ್ಟನ್ ಆಗೋದ. ಹಳೇದೆಲ್ಲ ಗ್ಯಾಪ್ಕ ಬಂದ್ಬಿಡ್ತು ರಾಜನಿಗೆ. ಲೇ ಕಣ್ಣಲ್ಲೇ ಮಾತಾಡ್ತಾನ್ರಿ ಹಂಗೇನೆ. ಇವ್ರು ಬಂದ್ಬಿಟ್ಟು ಏನಯ್ಯ ಹಂಗ್ ನೋಡ್ತಾ ಇದ್ಯಾ, ಏನ್ ಇದಕ್ ಮುಂಚೆ ಹೆಂಗಸರು ನೋಡಿಲ್ಲ ನೀನು ಅಂತ ಕೇಳ್ಬಿಡ್ತಾರೆ. ಇಲ್ಲ ಮೇಡಮ್, ನಿಮ್ ಟೊಪ್ಪಿ ನಿಮ್ ಡ್ರೆಸ್ ಎಲ್ಲ ನೋಡಿ ನನಗೆ ಸಖತ್ ಖುಷಿ ಆಗೋಯ್ತು ಅಂತ ಡ್ರಾಕುಲಾ ಹುಡುಗ ಹೇಳ್ತಾವನ. ಇವಾಗ ಅವ್ರು ಇದ್ರ ಮುಂಚೆ ಎಲ್ಲ ನೋಡಿದೀವ ಅಂತ ಹೇಳ್ತಾರೆ. ನಿಮ್ಮನ್ನ ನೋಡಿದ್ರೆ 400 ವರ್ಷದ ಹಿಂದ್ಗಡೆ ಯಾರನ್ನ ನೋಡ್ದಂಗಿದೆ ಮಹಾರಾಣಿ ಅಂತ ಕೈ ಹಿಡ್ಕೊಂತಾನೆ. ಟಕ್ಕಂತ ಒಂದು ಫ್ಲಾಶ್ ಆಯ್ತು ಅವ್ರಿಗೆ. ತಿರ್ಗಾ ಆ ಕಡೆ ಇದ್ದ ಹುಡುಗಿನೋ ಬಾಬಾ ಆ ಕಡೆ ಹೋಗೋಣ ಅಂತೇಳಿ ಸೀದಾ ಆ ಕಡೆ ಕರ್ಕೊಂಡು ಹೋಗುತ್ತೆ. ತಿರ್ಗಾ ಆ ಹುಡುಗಿ ಜೊತೆ ಹಂಗೆ ಒಂದು ರೂಮ್ ಬಂದ್ಲು. ಆ ರೂಮ್ ಅಲ್ಲೂ ಡ್ರಾಕುಲಾ ಬಂದ. ನಿಮ್ಮನ್ನ ನೋಡಿದ್ರೆ ನಾನು ರಾಣಿ ಅಂತಾನೆ ಕರಿಬೇಕು ಅನ್ಸುತ್ತೆ, ಹಂಗೆ ಕರಿತೀನಿ, ಏನ್ ಅನ್ಕೊಂಬೇಡಿ ಅಂತೇಳಿ ಆ ಮ್ಯೂಸಿಕ್ ಬಾಕ್ಸ್ ನ ಒಂದು ಗಿಫ್ಟ್ ಕೊಡ್ತಾನೆ. ಅವರು ಆ ಮ್ಯೂಸಿಕ್ ನ ಕೇಳ್ತಾರೆ. ಅವ್ರಿಗೆ ಏನೋ ಒಂಥರ ಆಗ್ತಾ ಇದೆ. ಸಡನ್ ಆಗಿ ಹುಡುಗಿನು ಏನೋ ನನ್ನ ವಶೀಕರಣ ಮಾಡ್ತಾ ಇದೆಯಾ, ನಿನ್ ಮಂತ್ರವಾದಿನ ಪಶ್ಚಿಲಿಂದ ಆಚೆ ಹೋಗು ಅಂತ ತಳ್ಬಿಡ್ತಾರೆ. ಸರಿ ನೀವು ಕೇಳಬೇಕು ಅನಿಸಿದಾಗ ಖಂಡಿತ ಕೇಳಿ ಮಹಾರಾಣಿ ಅಂತ ಹೊಂಟಾಯ್ತಾನೆ. ಕರ್ಕೊಂಡೋಗಿ ಮನೆ ಡ್ರಾಪ್ ಮಾಡ್ತಾನೆ. ಇವರು ಸೀದಾ ಮನೆ ಒಡೆ ಹೋದ್ರು. ಅಲ್ಲೊಡೆ ಇವ್ರ ಗಂಡ ಹೇಗೋ ತಪ್ಪಿಸ್ಕೊಂಡು ಬಂದವನೆ. ಅದೇ ಲವರ್ ಬಂದು ಅಯ್ಯೋ ಏನ್ರಿ ಆಯ್ತು ನಿಮ್ಗೆ, ಇಷ್ಟ ದಿವಸ ಎಲ್ರಿ ಹೋಗಿದ್ರಿ ಅಂತ ಹೇಳ್ತಾವಳೆ. ಅಲ್ಲಿ ಫಾದರ್ ಹೀರೋನು ಇದಾರೆ. ಅಲ್ಲಮ್ಮ ನಿನ್ನಿಂದ ಒಬ್ಬ ಬಂದಲ್ಲ, ಅವನಿಲ್ಲಿ ಅಂತ ಕೇಳ್ತಾವ್ರೆ. ಯಾರು ಹಂಗೇನು ಬಂದಿರೋಲ್ಲ ಅಂತ ಹುಡುಗಿ ಹೇಳ್ತಾವಳೆ. ಅಲ್ಲಮ್ಮ ಕರೆಕ್ಟಾಗಿ ಯೋಚನೆ ಮಾಡು, ನಿನ್ ಹಿಂದ್ಗಡೆ ಒಬ್ಬ ಬರ್ತಾವನೆ ಅಂತ ಹೇಳ್ತಾರೆ. ಹುಡುಗಿಗೆ ಟಕ್ ಅಂತ ಸೈಕ್ ಆಯ್ತು. ಓ ಇವನ ಅಂತ. ಹೌದು ಬಂದ್ರು, ಡ್ರಾಪ್ ಮಾಡ್ಬಿಟ್ಟು ಹೋದ್ರು, ತುಂಬಾ ಒಳ್ಳೆಯರಲ್ಲ ಅವರು ಅಂತ ಹೇಳ್ತಾರೆ. ಒಳ್ಳೆಯವರಲ್ಲಮ್ಮ, ಅವ್ರೊಬ್ರು ರಕ್ತ ಕುಡಿಯೋ ಪಿಶಾಚಿ ಅವನು. 400 ವರ್ಷದ ಹಿಂದ್ಗಡೆ ಇರೋ ಒಂದು ಮಹಾರಾಣಿ ನೋಡಕ್ಕೆ ನಿಂತರನೇ ಅವಳೆ ಅಂತ ನಿಂದೆ ಬರ್ತಾನೆ, ಸ್ವಲ್ಪ ಹುಷಾರಾಗಿರುವಂತ ಹೀರೋ ಫಾದರ್ ಅವ್ರಿಗೆ ವಾರ್ನಿಂಗ್ ಕೊಡ್ತಾವ್ರೆ. ಸರಿ ನಾನು ನೋಡ್ಕೋತೀನಿ ಬಿಡಿ ಅಂತೇಳಿ ಸೀದಾ ಇವರು ಮನೆ ಒಡೆ ಬಂದ್ರು. ಆ ಮ್ಯೂಸಿಕ್ ಬಾಕ್ಸ್ ಇತ್ತಲ್ಲ ಅದನ್ನ ಆನ್ ಮಾಡ್ತಾರೆ. ಮ್ಯೂಸಿಕ್ ಬಂತು. ಇವ್ರಿಗೆ ಏನೇನೋ ಹಳೆದೆಲ್ಲ ಗ್ಯಾಪ್ಕ ಬರ್ತಾ ಇದಾರೆ. ಆ ಮ್ಯೂಸಿಕ್ ನ ಕೇಳ್ಕೊಂಡು ಹಂಗೆ ಡ್ಯಾನ್ಸ್ ಆಡ್ತಾ ಅವ್ರೆ. ಟಕ್ ಅಂತ ಅಲ್ಲಿಗೆ ಆ ಡ್ರಾಕುಲಾ ಹುಡುಗನು ಬಂದ. ಹಂಗೆ ಆಚ ಕಡೆಯಿಂದ ಒಂದು ಆಯ ಬಡ್ಕೊಂತಾ ಇದೆ. ಏನಮ್ಮ 8 ಗಂಟೆಗೆ ಇಲ್ಲಿ ಮ್ಯೂಸಿಕ್ ಎಲ್ಲ ಆಫ್ ಮಾಡ್ಬೇಕಂತ ಗೊತ್ತಿಲ್ಲ ನನಗೆ ಅಂತ ಹೇಳ್ತಾರೆ. ಸರಿ ಅಜ್ಜಿ ನಾನು ಟೈಮ್ ಮಾಡ್ತದೆ ಅಂತ ಹೇಳಿ ಈ ಕಡೆ ಡ್ರಾಕುಲಾ ಹತ್ರ ಅವಳು ಮಾತಾಡ್ತಾವಳೆ. ಮಹಾರಾಣಿ ಇನ್ನ ನಿಮ್ಗೆ ಗ್ಯಾಪ್ಕ ಬಂದಿಲ್ಲ ಮಹಾರಾಣಿ, ನಾನು ನಿಮ್ಗೋಸ್ಕರ 400 ವರ್ಷದಿಂದ ಕಾಯ್ತಾ ಇದೀನಿ ಮಹಾರಾಣಿ ಅಂತ ಡ್ರಾಕುಲಾ ಹೀರೋನು ಹೇಳ್ತಾವನೆ. ಅದಕ್ಕೆ ಇವಳು ಹೌದಾ ನಿನ್ ರಕ್ತ ಕುಡಿಯೋ ಪಿಶಾಚನ ನೀನು? ಹೌದು ಮಹಾರಾಣಿ ರಕ್ತ ಕುಡಿತೀನಿ, ಆದ್ರೆ ನಿಮ್ ರಕ್ತ ನಾನು ಕುಡಿಯಲ್ಲ, ನಿಮ್ಗೋಸ್ಕರ 400 ವರ್ಷದಿಂದ ಕಾಯ್ತಾ ಇದೀನಿ ಮಹಾರಾಣಿ, ನನ್ ಪ್ರೀತಿನ ಅರ್ಥ ಮಾಡ್ಕೊಂಡ್ರ ನೀವು, ನನಗೇನು ಗ್ಯಾಪ್ಕ ಬರ್ತಾರಂತ ಅವಳು ಒಂದ್ ಕಡೆ ಅಳ್ತಾವಳೆ. ಮಹಾರಾಣಿ ನನಗೆ ಗೊತ್ತಿರೋ ವಿಷಯ ನಿಮಗೂ ಗೊತ್ತಾದ್ರೇನೆ ಒಳ್ಳೇದು ಅಂತೇಳಿ ಮಹಾರಾಣಿ ಕೈನ ಹಿಡ್ಕೊಂತಾನೆ. ಮಹಾರಾಣಿಗೆ ಎಲ್ಲ ಗ್ಯಾಪ್ಕ ಬಂದ್ಬಿಡ್ತು. ಹಂಗೆ ಇಬ್ರು ಕಿಸ್ ಮಾಡ್ಕೋತಾರೆ. ಇನ್ನ ಸ್ವಲ್ಪ ರೊಮ್ಯಾನ್ಸ್ ಮಾಡ್ಕೋತಾರೆ. ಮಹಾರಾಣಿ ಹೇಳ್ತಾವಳೆ ನಾನು ಇನ್ ಯಾವ ಜನ್ಗಳು ನಿನ್ನ ಮಿಸ್ ಮಾಡ್ಕೊಂಡ್ಬಾರ್ದು, ಪ್ಲೀಸ್ ನನ್ನ ಕಚ್ಚಿಬಿಡು ಅಂತ ಹೇಳ್ತಾರೆ. ಇವನು ಹಂಗೆ ಕಚ್ಚೋ ತರನೇ ಬಾಯ್ ತೆಗದ. ಹಂಗೆ ಅಲ್ಲಿ ಸೀನು ಕಟ್ಟಾಯ್ತು. ಈ ಕಡೆ ಆ ಮನೆ ಕೆಳಗಡೆ ತೋರಿಸ್ತಾರೆ. ಡಾಕ್ಟರ್ ಫಾದರ್ಗೆ ಗೊತ್ತಾಗೋಯ್ತು ಅವನು ಇಲ್ಲಿ ಬಂದವನೇ ಅಂತ. ಎಲ್ಲರೂ ಆಚ ಕಡೆ ಬಂದು ನೋಡ್ತಾರೆ. ಸರಿ ಮೇಲ್ಗಡೆ ಬಂದು ನೋಡ್ತಾರೆ. ಅಷ್ಟೊತ್ತಿಗೆ ಅವರಿಬ್ರು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಇಬ್ರು ಕೋಟೆ ಹತ್ರ ಬಂದ್ರು. ಕುದುರೆ ಗಾಡಿ ಅವನು ಹೇಳ್ತಾವನೆ ರಜಾ ಆ ಊರವರೆಲ್ಲ ನಿಮ್ಮನ್ನ ಕೊಲ್ಲಕ್ ಬರ್ತಾವ್ರ ರಜಾ, ಇಲ್ಲಿಂದ ಹೊಂಟೋಗ್ಬಿಡಿ ಅಂತ ಹೇಳ್ತಾರೆ. ನನಗದ ಸಾವೇ ಇಲ್ವಲ್ಲೋ, ತಗೋ ನನಗೆ ಸೇವೆ ಮಾಡಿದ್ದಕ್ಕೆ ಈ ನಾಣ್ಯನ ಇಟ್ಕೊಂಡು ನೀನು ಬದುಕೋ, ಇನ್ಮೇಲೆ ಈ ಕಡೆ ಬರಬೇಡ ಅಂತ ಕುದುರೆ ಗಾಡಿಯವನ್ನ ಕಳಿಸ್ಬಿಡ್ತಾರೆ. ಈ ಕಡೆ ರಾಣಿನೋ ಮನೆ ಒಡೆ ಬಂದ್ರು. ಎಲ್ಲಾರು ನೋಡಿದ್ರು. ಆ ನರಪಿಳ್ಳಿ ಅವಳ ನೋಡ್ಬಿಟ್ಟು ರಾಣಿನ ಖುಷಿ ಆಗ್ಬಿಡ್ತಾರೆ. ಲೋ ಇವಳು ಮಹಾರಾಣಿ ಕಂಡ್ರು, ಇನ್ಮೇಲೆ ನೀಟಾಗಿ ನೋಡ್ಬೇಕು ನಮ್ ರಾಣಿನ ಅಂತ ಡ್ರಾಕುಲಾನು ಹೇಳ್ತಾ ಇದೆ. ಹಂಗೆ ಈ ಕಡೆ ಇನ್ನೊಬ್ಳು ಡ್ರಾಕುಲಾ ಹುಡುಗಿ ಒಬ್ಳಿದ್ಲಲ್ಲ ಕ್ಯಾಪ್ಕ ಇದೆಯಾ, ಅವಳು ಸೀದಾ ಮನೆಗೆ ಬಂದ್ಲು. ಗಂಡನ್ ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ಗಂಡನ ಮೇಲೆ ಎಕ್ತಾಳೆ. ಅದೇ ರೊಮ್ಯಾನ್ಸ್ ಮಾಡಕ್ ಬರ್ತಾಳೆ. ಟಕ್ ಅಂತ ಅಲ್ಲಿಗೆ ಹೀರೋ ಫಾದರ್ ಬಂದ್ರು. ಲೇ ಬಂದ್ಬಿಡು ಅವನ ಬಿಟ್ಬಿಡು ಅಂತ. ಈ ವಿಷಯ ನಿಮ್ಗೆ ಗೊತ್ತಾಯ್ತಾ ಅಂತ ಅವ್ರನ್ನೇ ಕಚ್ಚಕ್ ಬರ್ತಾರೆ. ಡಮಾರ್ ಅಂತ ಒಂದ್ ಬಿತ್ತು. ಹುಡುಗಿ ಅಯ್ಯೋ ನನ್ನ ರಕ್ತ ಎಲ್ಲ ಹೋಯ್ತಲ್ಲಪ್ಪ ಅಂತ ಹಿಂಗೆ ಹೇಳ್ತಾವಳೆ. ಅಲ್ಲಿ ಹುಡುಗನ ಬಂದ ಅಲ್ಲಿ ಏನು ಆಗಿಲ್ಲ ಇದೆ ಹಾಸ್ಪಿಟಲ್ ಹೋಗೋಣ ಅಂತ ಅವ್ನ ತಳ್ಳಿಬಿಡ್ತಾಳೆ. ಅಲ್ಲೊಂದು ಚಾಕು ಇರುತ್ತೆ. ಆ ಚಾಕುನ ಎತ್ಕೊಂಡ್ಬಂದು ಹಂಗೆ ತಲೆನ ಎಗರಿಸ್ಬಿಡ್ತಾನೆ ಪಾಪ ಹುಡುಗ. ತಿರ್ಗಾ ಈ ಕಡೆ ಕೋಟೆಯಲ್ಲಿ ತೋರಿಸಿದ್ರು. ರಾಜ ರಾಣಿ 400 ವರ್ಷದ ಹಿಂದ್ಗಡೆ ಹೆಂಗ್ ರೊಮ್ಯಾನ್ಸ್ ಮಾಡಿದ್ರು ಅದೇ ತರ ಇವಾಗ ತಪ್ಕೊಂಡು ರೊಮ್ಯಾನ್ಸ್ ಮಾಡಕ್ ಹೋಯ್ತಾರೆ. ಢಮಾರ್ ಅಂತ ಒಂದ್ ಬಾಂಬ್ ಬಂದು ಬಿತ್ತು. ರಾಣಿ ರಾಜಾ ಈ ಸಲ ನನ್ನ ಬಿಟ್ಟು ಹೋಗ್ಬೇಡಿ, ಅವಾಗ್ಲೂ ಹಿಂಗೆ ನಾ ಇಬ್ರು ಒಂದಾಗಿದ್ದಾಗ ಯುದ್ಧ ಮಾಡಕ್ಕೆ ನಿಮ್ಮ ಕರ್ಕೊಂಡವ್ರು. ತಿರ್ಗಾ ಹೋಯ್ತಾ ಇರೋ ರಾಜಾ ಅಂತ ಹೇಳ್ತಾನೆ. ಆ ಸಲಿ ಬಂದಿಲ್ಲ ನೀನು ಹೊಂಟೋದೆ, ಈ ಸರಿ ಖಂಡಿತ ಬರ್ತೀನಿ ನೋಡಕ್ಕೆ ಅಂತೇಳಿ ರಾಜನು ಹೋಯ್ತಾನೆ. ಇನ್ನ ಫೈಟ್ ಎಲ್ಲ ಸೂಪರ್ ಆಗುತ್ತೆ. ನಮ್ ಡ್ರಾಕುಲನ್ ಸುಮ್ನೆ ಎಲ್ಲ ಒಬ್ಬೊಬ್ಬರನ್ನೇ ಕಚಾ 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 ಅಂತ ಕೊಚ್ಚೆ ಬಿಸಾಕ್ತಾನ್ರಿ. ಅಲ್ಲಿಗೆ ಫಾದರ್ ಬರ್ತಾರೆ. ನೋಡಪ್ಪ ನಾನು ಹೇಳೋದನ್ನ ಕೇಳು, ನಿನಗಿದು ಶಾಪ, ಅವಳಿಗೆ ದೇವರು ಪುನರ್ಜನ್ಮ ಕೊಟ್ಟಿ ಒಂದು ವರ ಕೊಟ್ಟಿದ್ದಾರೆ. ಇವಾಗ ನೀನ್ ಸತ್ತಿಲ್ಲ ಅನ್ಕೋ, ನಿನ್ನ ಆತ್ಮಕ್ಕೂ ಶಾಂತಿ ಆಗಲ್ಲ, ನೀನ್ ಅವಳ ಜೊತೆ ಸಂತೋಷವಾಗೂ ಬಾಳಕ್ ಬಿಡಲ್ಲ, ಅವಳ ಜೀವನ ಹಾಳು ಮಾಡ್ತೀಯ ಕಣೋ ಅಂತ ರಾಜನಿಗೆ ಫಾದರ್ ಹೇಳ್ತಾವ್ರೆ. ಸರಿ ಫಾದರ್ ಇವಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಾನೆ. ಏನು ಇಲ್ಲ, ನಿನ್ನ ಆತ್ಮನ ದೇವ್ರ ಪಾದಕ್ಕೆ ಕೊಡು, ದೇವರು ನಿನಗೂ ಒಂದ್ ಜೀವನ ಕೊಟ್ಟೆ ಕೊಡ್ತಾನೆ, ನೀನ್ ತಿರ್ಗಾ ಹುಟ್ಟು ಬರ್ತೀಯ ಅಂತ ಫಾದರ್ ಹಿಂಗೆ ಹೇಳ್ತಾವ್ರೆ. ಈ ಕಡೆ ರಾಣಿನು ಬೇಡ ಬೇಡ ನನ್ ಬಿಟ್ಟು ಹೋಗ್ಬೇಡಿ ಅಂತಾರೆ. ಎಲ್ಲಿ ಹೋಗೋದು? ಆ ಡೋರ್ನ ಚಿಲ್ಕ ಹಾಕೊಂಡ ಬನ್ನಿ ಫಾದರ್ ನೀವೇನ್ ಮಾಡ್ತಿರೋ ಮಾಡಿ ಅಂತ ಫಾದರ್ನು ಒಂದ್ ಸುತ್ಕೆ ಉಳಿ ತಗೊಂಬಂದು ಹಂಗೆ ಎದೆಲಿ ಇಟ್ಬಿಟ್ಟು ಒಂದೇ ಏಟ್ ಹೊಡಿತಾರೆ. ಇನ್ನ ಹುಡುಗನ್ ಪ್ರಾಣ ಹಂಗೆ ನಿಂತೋಯ್ತು. ರಾಣಿನು ಬಂದು ಗೊಳು ಅಂತ ಹತ್ಕೋತಾರೆ. ಇನ್ನೇನು ಬೆಡ್ ಮೇಲೆ ಮಲ್ಕೊಂಡು ಹಂಗೆ ತಾತ ತರ ರೂಪ ಚೇಂಜ್ ಆಗುತ್ತೆ. ಹಂಗೆ ಬೂದಿ ಆಗ್ಬಿಡ್ತಾನ್ರಿ ಪಾಪ ಅವನು. ಈ ಕಡೆ ರಾಣಿನು ಗೊಳು ಅಂತ ಹತ್ಕೋತಾರೆ. ಹೆಂಗೋ ರಾಣಿನ ಲವ್ ಮಾಡ್ತಿದ್ದ ಹುಡುಗನು ಬಂದ. ಬಾಬಾ ಏನು ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ, ರಾಜ ಮತ್ತೆ ನಮ್ಮ ಹೊಟ್ಟೆಲಿ ಹುಟ್ಟೆ ಹುಡ್ತಾರೆ ಬಾ ಅಂತೇಳಿ ಖುಷಿಯಾಗಿ ಅವಳನ್ನ ಕರ್ಕೊಂಡು ಹೋಯ್ತಾನೆ. ಇನ್ನು ಹಂಗೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಮೂವಿ ಚೆನ್ನಾಗಿದೆ. ನನ್ನ ಪರ್ಸನಲ್ ಒಪಿನಿಯನ್ ಏನಪ್ಪಾ ಅಂದ್ರೆ ಫ್ರೀ ಆಗಿದ್ರೆ ಈ ಮೂವಿನ ಡೈರೆಕ್ಟ್ ಆಗಿ ಹೋಗಿ ನೋಡಿ, ಇನ್ನೂ ಸಕ್ಕದಾಗಿರುತ್ತೆ. ನಾನು ಏನ್ ಹೇಳ್ತಾ ಇದೀನೋ ಅದಕ್ಕಿಂತ ಸಕ್ಕದಾಗಿರುತ್ತೆ ಅಂತ ಹೇಳ್ತಾ ಬಾಯ್.